ತಿರುಪತಿಯಲ್ಲಿ ಒಂದು ಕಡೆಗೆ ಘಟನೆ ನಡೆದೋಗ್ಬಿಟ್ಟಿದೆ. 6 ಜನ ಸಾವನ್ನಪ್ಪಿದ್ರು. ಇನ್ನೊಂದು ಕಡೆಗೆ ರಾಜಕೀಯ ಜೋರಾಗ್ತಾ ಇದೆ. ಈಗ ತಿರುಪತಿ ಕಾಲ್ತುಳಿತ ಪ್ರಕರಣದಲ್ಲೂ ಕೂಡ ಆಂಧ್ರ ಪೊಲಿಟಿಕ್ಸ್ ಜೋರಾಗ್ತಾ ಇದೆ. ಸಾವಿನಲ್ಲೂ ರಾಜಕೀಯ ಮಾಡ್ತಾರೆ. ಸಿಮ್ಸ್ ಆಸ್ಪತ್ರೆಗೆ ಸಿಎಂ ಮತ್ತು ಡಿಸಿಎಂ ಬಳಿಕ ಮಾಜಿ ಸಿಎಂ ಜಗನ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಜಗನ್ ಬರ್ತಾ ಇದ್ದಂತೆ ಪವನ್ ಕಲ್ಯಾಣ್ ಪರ ಬೆಂಬಲಿಗರು ಘೋಷಣೆಯನ್ನ ಕೂಗಿದ್ದಾರೆ. ತಕ್ಷಣವೇ ಜಗನ್ ಬೆಂಬಲಿಗರಿಂದಲೂ ಕೂಡ ಪ್ರತಿ ಘೋಷಣೆ ಅಲ್ಲಿ ನಡೆದಿದೆ. ಆಸ್ಪತ್ರೆ ಎದುರು ಪ್ರತಿಭಟನೆಗೆ ಕೂತಿದ್ದಾರೆ ಮಾಜಿ ಸಚಿವೆ ರೋಜಾ ಅವರು. ಆಸ್ಪತ್ರೆಯ ಮುಂದೆ ಸದ್ಯಕ್ಕೆ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ. ಇದು ಹುಚ್ಚಾಟ ಅಲ್ವಾ? ಆಸ್ಪತ್ರೆಯ ಮುಂದೆ ಯಾವ ಸೌಂಡು ಮಾಡಬಾರ್ದು, ಏನೂ ಇಲ್ಲ, ಶಬ್ದಗಳು ಇರಬಾರ್ದು ಅಂತಾರೆ. ಎರಡೂ ಪಕ್ಷಗಳು ಕೂಡ ಹುಚ್ಚಾಟವನ್ನ ಮಾಡಿದಾರಲ್ಲಿ. Are you doing it on purpose? Are you doing it on purpose? సంఘటన జరిగే కూడా మీకు బాధ్యత లేకపోతే ఎట్లా? దయచేయండి, దయచేయండి, చేయండి. ಪವನ್ ಕಲ್ಯಾಣ್ ಅವರು ಒಳ್ಳೆ ಇದು ಫಿಲ್ಮಲ್ಲಿ ಶೂಟಿಂಗ್ ನಡೀತಾ ಇದೆ ಅಂದ್ಕೊಂಡ್ಬಿಟ್ಟಿದಾರ. ಏನು ಕತೆ, ಸಿಕ್ಕಾಪಟ್ಟೆ ಪೋಸ್ ಕೊಡ್ತಾರಪ್ಪ ಅವರು ಕೂಡ. ಅವಾಗ ಇಂಥ ಡೈಲಾಗ್ಗಳನ್ನು ಹೊಡಿತಾ ಇರ್ತಾರೆ. ಯಾವ್ರು ಪಾಪ ಮಾಜಿ CM ಬರ್ತಾರೆ, ಅವರು ಕೂಡ ಮಾತಾಡ್ಸೋದು ಬೇಡವಾ? ತಪ್ಪ ಅದು. ಅವ್ರ ಕಡೆ ಇರೋ ಕಾರ್ಯಕರ್ತರು ಘೋಷಣೆ ಅಂತ. ಏನದ್ರಲ್ಲಿ ಏನು ಸಿಗುತ್ತೆ ನಿಮಗೆ ಸುಖ? ಇಲ್ಲಿ ಪಾಪ ನೊಂದಿರುವಂಥ ಕುಟುಂಬಗಳಿಗೆ ಯಾರೋ ಸಾಂತ್ವನ ಹೇಳಕ್ಕೆ ಹೋಗ್ತಾ ಇದ್ದಾರೆ, ಒಳ್ಳೇದಾಗ್ತಾ ಇದೆ ಬಿಡಿ ಅಂತ ಹೇಳಿ ಅದರಲ್ಲಿ ಏನು ನೀವು ರಾಜಕೀಯ ಮಾಡೋದಿದೆ?